ಓಕೆ, ಸೊ ಇವತ್ತಿನ ಕ್ಲಾಸ್ ಒಳಗಡೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು. ಸೊ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಹಂಗಂದ್ರೆ ಏನು ಸಲ? ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು. ಈ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳಿಗೆ ನೀಡತಕ್ಕಂಥ ಸಂಸ್ಥೆ ಯಾವುದು, ನೀಡತಕ್ಕಂಥ ಸರ್ಕಾರ ಯಾವುದು? ಸೊ ಅದರ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆ, ಶಾಸ್ತ್ರೀಯ ಸ್ಥಾನಮಾನಕ್ಕೆ ಎಲಿಜಿಬಲ್ ಆಗಬೇಕು ಭಾಷೆಗಳು ಅಂತಂದ್ರೆ ಅದರದೇ ಆದಂತಹ ಇತಿಹಾಸ ಇರಬೇಕು. ಹಾಗಾದ್ರೆ ಏನೆಲ್ಲ ಇತಿಹಾಸ ಇರಬೇಕು? ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು. ಹಾಗಾದ್ರೆ ಭಾಷೆಗಳು ಅಂತ ಬಂದಾಗ ಇದು ನಮ್ಮ ಸಂವಿಧಾನ ಒಳಗಡೆ ಭಾಷೆಗಳು ಎಲ್ಲಿ ಕಂಡು ಬರ್ತವೆ? ಸಂವಿಧಾನದಲ್ಲಿ ಭಾಷೆಗಳು ಎಲ್ಲಿ ಕಂಡು ಬರ್ತದೆ ಹೇಳ್ರಿ? ಸಂವಿಧಾನದಲ್ಲಿ ಭಾಷೆಗಳು ಕಂಡು ಬರೋದು ಎಲ್ಲಿ? ಸಂವಿಧಾನದಲ್ಲಿ ಭಾಷೆಗಳು ಕಂಡು ಬರೋದು ಎಲ್ಲಿ ಅಂತ ಹೇಳಿದ್ರೆ 8ನೇ ಅನುಸೂಚಿ ಒಳಗೆ ಕಂಡು ಬರುತ್ತೆ. 8ನೇ ಅನುಸೂಚಿ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ 8 ಅನುಸೂಚಿಗಳು ಅದಾವ್ರಿ. 12 ಅನುಸೂಚಿಗಳು ಅದಾವ. ಮೂಲ ಸಂವಿಧಾನ ಒಳಗಡೆ ಎಷ್ಟು ಅನುಸೂಚಿಗಳು ಇದ್ದವು? ಜೋರ್ ಹೇಳ್ಬೇಕು. ಊಟ ಮಾಡಿರ ಇಲ್ಲ? ಆಕ್ಟಿವ್ ಆಗಿ ಸತ್ಯ ಹೇಳಕ್ ಗೊತ್ತಿರಲ್ಲ. ಓಕೆ, ನಾಷ್ಟ ಆಗಿದಿಲ್ಲ ಹಿಂಗ ನೋಡಕತ್ತೀವಿ ಮಕ್ಕಳ. ಓಕೆ, ಸೊ 8ನೇ ಅನುಸೂಚಿ ಒಳಗಡೆ ಏನದಪ್ಪ ಅಂದ್ರೆ ಭಾಷೆಗಳು ಕಂಡು ಬರ್ತದೆ. ಭಾರತ ಸಂವಿಧಾನ ಒಳಗಡೆ ಮೂಲತಃ 8 ಅನುಸೂಚಿಗಳು ಇದ್ದವು. ಅಟ್ ಪ್ರೆಸೆಂಟ್ ಏನದಪ್ಪ ಅಂದ್ರೆ 12 ಅನುಸೂಚಿಗಳು ಅದಾವ. ಆ 8ನೇ ಅನುಸೂಚಿ ಒಳಗಡೆ ಏನದಪ್ಪ ಅಂದ್ರೆ ಭಾಷೆಗಳು ಕಂಡು ಬರ್ತಾವ. ಹಾಗಾದ್ರೆ ಮತ್ತೆ ಈ ಭಾಷೆಗಳು ಎಲ್ಲಿ ಕಂಡು ಬರ್ತಾವ ಸರ್ ಅಂತ ಹೇಳಿದ್ರೆ ಸಂವಿಧಾನದ ಎಷ್ಟನೇ ಭಾಗ ಒಳಗಡೆ ಭಾಷೆಗಳು ಕಂಡು ಬರ್ತಾವ? ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಏನದಪ್ಪ ಅಂದ್ರೆ ಭಾಷೆಗಳು ಕಂಡು ಬರ್ತಾವ. ಸ್ವಲ್ಪ ಇಲ್ಲಿ ನೋಡ್ಕೊಡ್ರಿ. ಸಂವಿಧಾನ ಒಳಗಡೆ ಮೂಲ ಸಂವಿಧಾನ ಒಳಗಡೆ ಏನದಪ್ಪ ಅಂದ್ರೆ 22 ಭಾಗಗಳಿದ್ದವು. ಕ್ಲಿಯರಾ? ಅಟ್ ಪ್ರೆಸೆಂಟ್ ಎಷ್ಟು ಅದ ಅಂತ ಹೇಳಿದ್ರೆ 25 ಅದಾವ. 25 ಭಾಗಗಳು ಅದಾವ. ಈ 25 ಭಾಗಗಳ ಪೈಕಿ ಯಾವ ಭಾಗದಲ್ಲಿ ಏನದಪ್ಪ ಅಂದ್ರೆ ಆಫೀಸ್ ಏನಪ್ಪಾ ಅಂದ್ರೆ ಈ ಭಾಷೆಗಳ ಬಗ್ಗೆ ಕುರಿತು ಏನದಪ್ಪ ಅಂದ್ರೆ ಹೇಳಲಾಗಿದೆ ಹೇಳ್ರಿ? ಸಂವಿಧಾನದ 17ನೇ ಭಾಗ. ಎಷ್ಟನೇ ಭಾಗ? 17ನೇ ಭಾಗ ಒಳಗಡೆ ಭಾಷೆಗಳ ಕುರಿತು ಮಾಹಿತಿ ಆಗ. ಆರ್ಟಿಕಲ್ ನಂಬರ್ 343 ಟು 351 ವರೆಗೆ ಭಾಷೆಗಳ ಬಗ್ಗೆ ವಿವರಣೆ ಇದೆ. ಆರ್ಟಿಕಲ್ ನಂಬರು 343 ರಿಂದ 351 ವರೆಗೆ ಭಾಷೆಗಳ ಬಗ್ಗೆ ವಿವರಿಸತಕ್ಕಂತ ಆರ್ಟಿಕಲ್ಸ್. ಹಾಗಾದ್ರೆ ಸರ್ ಈ 8ನೇ ಅನುಸೂಚಿ ಒಳಗಡೆ ಅಟ್ ಪ್ರೆಸೆಂಟ್ ಎಷ್ಟು ಭಾಷೆಗಳು ಕಂಡು ಬರ್ತಾವ? ಹಂಗಾರೆ ಭಾಷೆಗಳು ಬಹಳ ಅದಾವ ಇಂಡಿಯಾ ಒಳಗಡೆ. ಮಾತನಾಡತಕ್ಕಂಥ 3,500 ಪದಕ್ಕೂ ಭಾಷೆಗಳು ಬೇರೆ ಬೇರೆ ಟೈಪ್ಸ್ ಮಾತಾಡ್ತಕ್ಕಂಥ ಜನಾಂಗದ ನಮ್ಮಲ್ಲಿ. ಆದ್ರೆ ಎಲ್ಲಾ ಭಾಷೆಗಳಿಗೆ ಏನಪ್ಪ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿಲ್ಲ. ಮತ್ತೆ ಎಲ್ಲಾ ಭಾಷೆಗಳಿಗೆ ಏನಪ್ಪ ಅಂದ್ರೆ ಸಂವಿಧಾನ ಒಳಗಡೆ ಸ್ಥಾನ ಸಿಕ್ಕಿಲ್ಲ. ಹಾಗಾದ್ರೆ ಸಂವಿಧಾನ ಒಳಗಡೆ ಸ್ಥಾನ ಅಥವಾ 8ನೇ ಅನುಸೂಚಿ ಒಳಗಡೆ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 22 ಭಾಷೆಗಳು. ಎಷ್ಟು ಅದಾವ್ರಿ? 22 ಭಾಷೆಗಳು ಕಂಡು ಬರ್ತಾವ. ಹಾಗಾದ್ರೆ ಸರ್ ಸಂವಿಧಾನ ರಚನೆ ಆದಾಗ 8ನೇ ಅನುಸೂಚಿ ಒಳಗೆ ಎಷ್ಟು ಭಾಷೆಗಳಿದ್ದವು? ಸಂವಿಧಾನ ಜಾರಿಗೆ ಆದಾಗ ಜೋರ್ ಹೇಳ್ರಿ ಎಷ್ಟು? 14 ಭಾಷೆಗಳಿದ್ದವು. ಸಂವಿಧಾನ ಜಾರಿಗೆ ಆದಾಗ 8ನೇ ಅನುಸೂಚಿ ಒಳಗಡೆ 14 ಭಾಷೆಗಳಿದ್ದವು. ಪ್ರಸ್ತುತ ಎಷ್ಟು ಅದಾವ್ರಿ? ಎಷ್ಟು ಅದಾವ? 22 ಅದಾವ. ಹಾಗಾದ್ರೆ ಸರ್ 14 ಭಾಷೆಗಳಿದ್ದು ಸಂವಿಧಾನಕ್ಕೆ 15ನೇ ಭಾಷೆ ಯಾವುದು? ಯಾವ ಭಾಷೆ ರೀ? ಸಿಂಧಿ ಭಾಷೆ. ಸಂವಿಧಾನಕ್ಕೆ 15ನೇ ಭಾಷೆಯನ್ನಾಗಿ ಯಾವ ಭಾಷೆ ಸೇರಿಸಲಾಗಿದೆ ಅಂತ ಹೇಳಿದ್ರೆ ಸಿಂಧಿ ಭಾಷೆ. ಹಾಗಾಗಿ ಸಿಂಧಿ ಭಾಷೆ ಸೇರಿಸಲಾಗಿದೆ ಯಾವಾಗ? ಎಷ್ಟು ತಿದ್ದುಪಡಿ?
21ನೇ ತಿದ್ದುಪಡಿ 1967 1967 21ನೇ ತಿದ್ದುಪಡಿ ಮಾಡುವುದರ ಮೂಲಕ ಸಿಂಧಿ ಭಾಷೆಯನ್ನು ಸಂವಿಧಾನದ 15ನೇ ಭಾಷೆ ಅಥವಾ 8ನೇ ಅನುಸೂಚಿ 15ನೇ ಭಾಷೆಯನ್ನಾಗಿ ಸೇರಿಸಲಾಗಿದೆ. ಇದು ಬಹಳ ಸಲ ಎಕ್ಸಾಮ್ ಕೇಳ್ಯಾರ. ಲಾಸ್ಟ್ ಟೈಮ್ SSC ಕೂಡ ಕ್ವೆಶ್ಚನ್ಸ್ ಕೇಳಿದ್ರು. ಸಿಂಧಿ ಭಾಷೆ ಎಷ್ಟನೇ ಭಾಷೆ? 15ನೇ ಭಾಷೆ. ಯಾವಾಗ ಸೇರಿಸ್ಯಾರ? 1967 ಎಷ್ಟನೇ ತಿದ್ದುಪಡಿ? 21ನೇ ತಿದ್ದುಪಡಿ. ಹಾಗಾದ್ರೆ ಸರ್ ಈಗ ನಾವು 22 ಭಾಷೆಗಳು ನೋಡ್ತೀವಿ. ಈಗ 14 ಭಾಷೆ ಮೊದಲು ಇದ್ದವು, ಎಟ್ ಪ್ರೆಸೆಂಟ್ 22 ಅದಾವ. ಈಗ ಸಿಂಧಿ ಸೇರಿಸಿದ್ರೆ 15 ಆಯ್ತು. ಹಾಗಾದ್ರೆ ಇನ್ನು ಯಾವ ಭಾಷೆಗಳು ಯಾವ ಸಂದರ್ಭದಲ್ಲಿ ಸೇರ್ಸ್ಯಾರ? ಯಾವ ಸೇರ್ಸ್ಯಾರ? 71ನೇ ತಿದ್ದುಪಡಿ ಮಾಡಿ ಎಷ್ಟರಲ್ಲಿ? 1992. 71ನೇ ತಿದ್ದುಪಡಿ 1992 ಒಳಗಡೆ 3 ಭಾಷೆಗಳನ್ನು ಸೇರಿಸ್ತಾರೆ. ಎಷ್ಟು ಭಾಷೆಗಳನ್ನು ಸೇರಿಸ್ತಾರೆ? 3 ಭಾಷೆಗಳು. ಯಾವ್ಯಾವ ಸೇರಿಸ್ತಾರ? ಬೋಡೋ, ಡೋಗ್ರಿ, ಮೈಥಾಲಿ, ಶಿಂತಾಲಿ. ಯಾವಾಗ ಸೇರ್ಸಾರ? ಎಲ್ಲಿ ಹೋಗಿ ಎಲ್ಲಿ ಹೆಸರು? ನೇಪಾಳಿ. ವೆರಿ ಗುಡ್. ನೇಪಾಳಿ, ಕೊಂಕಣಿ, ಮಣಿಪುರಿ. ಪಾನಿಪುರಿ ಬರ್ಕೊಳ್ಳೋದಿದೆ, ಯಾಕಂದ್ರೆ ನೀವು ಡೇಂಜರ್ ಇದ್ದೀರಿ ಮನುಷ್ಯ. ನೇಪಾಳಿ, ಕೊಂಕಣಿ, ಮಣಿಪುರಿ ಈ 3 ಭಾಷೆಗಳು ಯಾವ ಸೇರ್ಸಾರ? 71ನೇ ತಿದ್ದುಪಡಿ ಸಂವಿಧಾನಕ್ಕೆ ಮಾಡುವುದರ ಮೂಲಕ 1992 ಯಾವ ಸೇರ್ಸಾರ? ಎಲ್ಲಿ ಹೋಗಿ ಎಲ್ಲಿ ಹೆಸರು? ನೇಪಾಳಿ. ವೆರಿ ಗುಡ್. ನೇಪಾಳಿ, ಕೊಂಕಣಿ, ಮಣಿಪುರಿ. ಪಾನಿಪುರಿ ಬರ್ಕೊಳ್ಳೋದಿದೆ, ಯಾಕಂದ್ರೆ ನೀವು ಡೇಂಜರ್ ಇದ್ದೀರಿ ಮನುಷ್ಯ. ನೇಪಾಳಿ, ಕೊಂಕಣಿ, ಮಣಿಪುರಿ ಈ 3 ಭಾಷೆಗಳು ಯಾವ ಸೇರ್ಸಾರ? 71ನೇ ತಿದ್ದುಪಡಿ ಸಂವಿಧಾನಕ್ಕೆ ಮಾಡುವುದರ ಮೂಲಕ 1992 ಈ 3 ಭಾಷೆಗಳು ಸಂವಿಧಾನಕ್ಕೆ ಸೇರ್ಸಾರ. 15 + 3 ಎಷ್ಟಾದವು? 15 + ಎಷ್ಟಾದವು? 18 ಆದವು ಭಾಷೆಗಳ ಸಂಖ್ಯೆ. ಇನ್ನೆಷ್ಟು ಉಳಿತು? 22ಕ್ಕೆ 4 ಭಾಷೆಗಳು ಉಳಿತು. ಹಾಗಾದ್ರೆ ನಾವು ಯಾವಾಗ ಸೇರ್ಸಾರ? 92ನೇ ತಿದ್ದುಪಡಿ 2003 ಮತ್ತು 4ನೇ ಸಾಲಿನಲ್ಲಿ ಎಷ್ಟು ಭಾಷೆಗಳು ಸೇರ್ಸಾರ? ಈಗ ಬರ್ರಿ ನಿಮ್ ಬೋಡೋ, ಡೋಗ್ರಿ, ಮೈತಾಲಿ, ಸಿಂತಾಲಿ, ಮತ್ತೊಂದು ತಾಲಿ ಹೇಳ್ರಿ. ಯಾವ್ಯಾವ್ರಿ? ಬೋಡೋ, ಡೋಗ್ರಿ, ಮೈಥಾಲಿ, ಸಿಂಥಾಲಿ. ಬೋಡೋ, ಡೋಗ್ರಿ, ಮೈಥಾಲಿ, ಸಿಂಥಾಲಿ ಈ 4 ಭಾಷೆಗಳು 92ನೇ ತಿದ್ದುಪಡಿ ಮಾಡುವುದರ ಮೂಲಕ 2003 ಮತ್ತು 4ನೇ ಸಾಲಿನಲ್ಲಿ ಸೇರ್ಸಾರ. ಹಾಗಾದ್ರೆ ಭಾಷೆಗಳ ಸಂಖ್ಯೆ ಎಷ್ಟಾದವು? 22 ಭಾಷೆಗಳು ಅದಾವ. ಇದೇ 22 ಭಾಷೆಗಳು ಎಷ್ಟನೇ ಸೂಚಿ ಒಳಗೆ ಕಾಣ್ತಾ ಇದ್ದೀವಿ? 7ನೇ ಸೂಚಿ. ಹಾಗಾದ್ರೆ ಎಷ್ಟನೇ ಭಾಗ ಒಳಗಡೆ? ಹಾಗಾದ್ರೆ ಆರ್ಟಿಕಲ್ ಎಲ್ಲಿವರೆಗೆ ಅದ? 343 ಟು 351 ವರೆಗೆ ಏನದಪ್ಪ ಅಂದ್ರೆ ಭಾಷೆಗಳ ಬಗ್ಗೆ ಕುರಿತು ಹೇಳ್ತಕ್ಕಂಥ ಆರ್ಟಿಕಲ್ಸ್. ರೈಟ್ ಅಪ್. ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ದವು? ಅಟ್ ಪ್ರೆಸೆಂಟ್ ಎಷ್ಟದ? ಹಾಗಾದ್ರೆ 15ನೇ ಭಾಷೆ ಯಾವುದು? ಎಷ್ಟನೇ ತಿದ್ದುಪಡಿ? ಯಾವ ವರ್ಷ? ಹಾಗಾದ್ರೆ ನೆಕ್ಸ್ಟ್ ಯಾವ ವರ್ಷ ಸೇರ್ಸಾರ? 71ನೇ ತಿದ್ದುಪಡಿ ಯಾವ ವರ್ಷ? ಹಾಗಾದ್ರೆ ಸರ್ ಯಾವ್ಯಾವ ಭಾಷೆಗಳು? ನೇಪಾಳಿ, ಕೊಂಕಣಿ, ಮಣಿಪುರಿ. ಹಾಗಾದ್ರೆ ಸರ್ ನೆಕ್ಸ್ಟ್ ಯಾವ ಸೇರ್ಸಾರ? 92ನೇ ತಿದ್ದುಪಡಿ ಮಾಡೋದು ಯಾವ ವರ್ಷ? ಹಾಗಾದ್ರೆ ಎಷ್ಟು ಭಾಷೆಗಳು? ಯಾವ್ಯಾವು? ಬೋಡೋ, ಡೋಗ್ರಿ, ಮೈತಾಲಿ, ಸಿಂತಾಲಿ. ರೈಟಾ? ಈ ಭಾಷೆಗಳ ಸಂಖ್ಯೆ 22. ಹಾಗಾದ್ರೆ ಈ 22 ಭಾಷೆಗಳು ಅದಾವ. ಈ 22 ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಬನ್ನಿ ಸರ್. ಓಕೆ. ಸೊ ಈ 22 ಭಾಷೆಗಳ ಪೈಕಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಎಷ್ಟದಾವ ಅಟ್ ಪ್ರೆಸೆಂಟ್? ಓಕೆ. ಸೊ ಡೋರ್ ಕ್ಲೋಸ್ ಮಾಡ್ರಪ್ಪ.
ಸೊ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಎಷ್ಟದಾವ? 8ನೇ ಯೂನಿವರ್ಸಿಟಿ ಒಳಗಡೆ 22 ಭಾಷೆಗಳ ಪೈಕಿ ಅಟ್ ಪ್ರೆಸೆಂಟ್ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಎಷ್ಟದಾವ ಸರ್ ಅಂತಂದ್ರೆ ಪ್ರೆಸೆಂಟ್ 11 ಭಾಷೆಗಳು ಅದಾವ್ರಿ. 2024 ಡಾಟಾ ಅನ್ವಯ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಎಷ್ಟದಾವ ಪ್ರೆಸೆಂಟ್ 11. ಹಾಗಾದ್ರೆ ಸರ್ ಮೊದಲು ಎಷ್ಟಿದ್ದವು ಸರ್ ಅಂತ ಕೇಳಿದ್ರೆ ಎಷ್ಟಿದ್ದವು? 6 ಇದ್ದವು. ಈಗ ಪ್ರೆಸೆಂಟ್ 5 ಏನದಪ್ಪ ಅಂದ್ರೆ ಹೊಸದಾಗಿ ಸೇರ್ಸ್ಯಾರ, ಎಷ್ಟಾಯ್ತು? 11 ಆಯ್ತು. ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಮೊಟ್ಟ ಮೊದಲ ಭಾಷೆ ಯಾವುದು? 2004ರಲ್ಲಿ ಯಾವ ಭಾಷೆ? ತಮಿಳು. ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಮೊಟ್ಟ ಮೊದಲ ಭಾಷೆ 2004ರಲ್ಲಿ ತಮಿಳು. ಎರಡನೇ ಭಾಷೆ 2005ರಲ್ಲಿ ಯಾವುದು ಅಂತ ಕೇಳಿದ್ರೆ ಯಾಕೃತ ಸಂಸ್ಕೃತ. ನೆಕ್ಸ್ಟ್ ಮೂರನೇ ಭಾಷೆ 2008ರಲ್ಲಿ ತೆಲುಗು. ನೆಕ್ಸ್ಟ್ ನಾಲ್ಕನೇದು 2008ರಲ್ಲಿ ಕನ್ನಡ. ಹಾಗಾದ್ರೆ ಸರ್ ಐದನೇದು 2013 ಮಲಯಾಳಂ. ನೆಕ್ಸ್ಟ್ ಆರನೇದು 2014ರಲ್ಲಿ ಒಡಿಸ್ಸಿ. ಒಡಿಸ್ಸಿ. ಹಾಗಾದ್ರೆ ಈಗ 5 ಭಾಷೆ ಮೊದಲಿಗೆ 6 ಆದವ. ಈಗ 5 ಯಾವ್ಯಾವ ಸೇರ್ಸಾಕ್ಸರ್ ಅಂತಂದ್ರೆ 6 ಆಯ್ತು. 7ನೇದು 2024ರಲ್ಲಿ ಯಾವುದು ಅಂತ ಕೇಳಿದ್ರೆ ಮರಾಠಿ. ಹಾಗಾದ್ರೆ 8ನೇದು 2024ರಲ್ಲಿ ಯಾವುದು? ಬಂಗಾಲಿ. ನೆಕ್ಸ್ಟ್ 9ನೇದು 2024ರಲ್ಲಿ ಅಸ್ಸಾಮಿ. ನೆಕ್ಸ್ಟ್ 10ನೇದು 2024ರಲ್ಲಿ ಪಾಲಿ. ನೆಕ್ಸ್ಟ್ 11ನೇದು ಯಾವುದು? ಪ್ರಾಕೃತ. ಪ್ರಾಕೃತ. ಅಟ್ ಪ್ರೆಸೆಂಟ್ 11 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಿದೆ. ಹಾಗಾದ್ರೆ ಮೊದಲ ಭಾಷೆ ಯಾವುದು? ಬರ್ರಿ. ತಮಿಳು ಯಾವ ವರ್ಷ? ಹಾಗ ಎರಡನೇ ಭಾಷೆ ಯಾವುದು? ಯಾವ ವರ್ಷ? ಜೋರ್ಗೆ ಹೇಳ್ಬೇಕು. ಮೂರನೇ ಭಾಷೆ ಯಾವ್ದ್ರಿ? ಜೋರ್ ಹೇಳ್ರಿ, ಮಾತಾಡ್ಬೇಕು. ಕೋಮಾಳ ಕೂತಾಗ ಕೊಡ್ಬೇಡ್ರಿ, ದಯವಿಟ್ಟು ಮಾತಾಡಿ. ಓಕೆ. ಸೊ 4ನೇ ಭಾಷೆ ಯಾವುದು? ಕನ್ನಡ. ಯಾವ ವರ್ಷ? 2008. 5ನೇ ಭಾಷೆ ಯಾವುದು? ಯಾವ ವರ್ಷ? ಹಾಗಾದ್ರೆ ಸರ್ 6ನೇ ಭಾಷೆ ಯಾವುದು? ಯಾವ ವರ್ಷ? ಜೋರ್ ಹೇಳ್ಬೇಕು. ಮೂರನೇ ಭಾಷೆ ಯಾವ್ದ್ರಿ? ಜೋರ್ ಹೇಳ್ರಿ, ಮಾತಾಡ್ಬೇಕು. ಕೋಮಾಳ ಕೂತಾಗ ಕೊಡ್ಬೇಡ್ರಿ, ದಯವಿಟ್ಟು ಮಾತಾಡಿ. ಓಕೆ. ಸೊ 4ನೇ ಭಾಷೆ ಯಾವುದು? ಕನ್ನಡ. ಯಾವ ವರ್ಷ? 2008. 5ನೇ ಭಾಷೆ ಯಾವುದು? ಯಾವ ವರ್ಷ? ಹಾಗಾದ್ರೆ ಸರ್ 6ನೇ ಭಾಷೆ ಯಾವುದು? ಯಾವ ವರ್ಷ? 2014. ಹಾಗಾದ್ರೆ ಸರ್ 7ನೇ ಭಾಷೆ ಅಟ್ ಪ್ರೆಸೆಂಟ್ ಪ್ರಸ್ತುತ ಇವುಗಳು ನೋಡಿ. ಇದೇ ಕ್ವಶನ್ಸ್ 2024 ಡಿಸೆಂಬರ್ 29ನೇ ತಾರೀಕು KS ರೀ ಎಕ್ಸಾಮ್ ಒಳಗೆ ಕ್ವಶನ್ಸ್ ಬಂದಿದೆ. KS ರೀ ಎಕ್ಸಾಮ್ ಒಳಗೆ ಕ್ವಶನ್ಸ್ ಬಂದಿದ್ದು. ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಯಾವ್ಯಾವು ಅಂತ ಕ್ವಶನ್ಸ್ ಕೇಳಿದ್ರು. KS ಎಕ್ಸಾಮ್ಗೆ ಕೇಳಿದ್ದಾರೆ ಅಂತಂದ್ರೆ ಮುಂದೆ ನಿಮ್ಮ PSC ಆಗಿರ್ಬೋದು, PS ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಬೇರೆ ಬೇರೆ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬರ್ತಾವ, ನೆನಪಿಟ್ಕೊಳ್ಳಿ. ಸೊ ಈ 4 ಭಾಷೆಗಳು ಮರಾಠಿ ಆಗಿರ್ಬೋದು, ಬಂಗಾಲಿ ಆಗಿರ್ಬೋದು, ಅಸ್ಸಾಮಿ ಆಗಿರ್ಬೋದು, ಪಾಲಿ ಇವು ಭಾಷೆ. ಮರಾಠಿ ಅಂತಂದಾಗ ಮಹಾರಾಷ್ಟ್ರ ಒಳಗಡೆ, ಬಂಗಾಲಿ ಅಂತಂದಾಗ ವೆಸ್ಟ್ ಬೆಂಗಾಲ್ ಒಳಗಡೆ ಮಾತಾಡ್ತಾರೆ. ಕ್ಲಿಯರ್? ಹಾಗಾದ್ರೆ ಅಸ್ಸಾಂ ಒಳಗಡೆ ಪಾಲಿ ಮತ್ತು ಸಂಸ್ಕೃತ ಎಲ್ಲಿ ಮಾತಾಡ್ತಾರೆ? ಅಧಿಕವಾಗಿ ಎಲ್ಲಿ ಕಂಡುಬರ್ತೀವಿ ಭಾಷೆಗಳು? ಪಾಲಿ ಮತ್ತು ಪ್ರಾಕೃತ. ಭಾಷೆಗಳು ಸಾಮಾನ್ಯವಾಗಿ ಎಲ್ಲಿ ಮಾತಾಡ್ತಾರೆ ಜನ? MP,
ಮತ್ತು ಯುಪಿ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್ ಈ ರಾಜ್ಯಗಳಲ್ಲಿ ಅಧಿಕವಾಗಿ ಮಾತಾಡ್ತಾರೆ ಪಾಲಿ ಮತ್ತು ಪ್ರಾಕೃತ ಭಾಷೆ. ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಗೊತ್ತೈತ್ರಿ ಎಷ್ಟು ಅದಾವ? 11 ಅದಾವ ಪ್ರೆಸೆಂಟ್. ಮೊದಲು ಎಷ್ಟಿದ್ದವು? 6 ಇದ್ದವು. ಹಾಗಾದ್ರೆ ಈ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳನ್ನು ನೀಡುವವರು ಯಾರು? ಈ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳ ಮಾನದಂಡಗಳು ಏನೇನದಾವ? ಶಾಸ್ತ್ರೀಯ ಸ್ಥಾನಮಾನಗಳನ್ನು ನೀಡತಕ್ಕಂಥ ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರಲ್ ಡಿಪಾರ್ಟ್ಮೆಂಟ್. ಮಿನಿಸ್ಟ್ರಿ ಆಫ್ ಕಲ್ಚರಲ್ ಡಿಪಾರ್ಟ್ಮೆಂಟ್. ಮಿನಿಸ್ಟ್ರಿ ಆಫ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ. ಭಾರತದ ಸಾಂಸ್ಕೃತಿಕ ಇಲಾಖೆ. ಹಾಗಾದ್ರೆ ಭಾರತದ ಸಾಂಸ್ಕೃತಿಕ ಇಲಾಖೆದವರಿಗೆ ಯಾರು ಶಿಫಾರಸು ಮಾಡ್ತಾರೆ ಸರ್? ಫಸ್ಟ್ ಕ್ಯಾಬಿನೆಟ್. ಕೇಂದ್ರ ಕ್ಯಾಬಿನೆಟ್ ಶಿಫಾರಸಿನ ಮೇರೆಗೆ ಕೇಂದ್ರ ಕ್ಯಾಬಿನೆಟ್ ಶಿಫಾರಸಿನ ಮೇರೆಗೆ ಒಂದು ಸಮಿತಿ ರಚನೆ ಆಗ್ತದೆ. ಭಾರತದ ಕೇಂದ್ರ ಕ್ಯಾಬಿನೆಟ್ ಶಿಫಾರಸಿನ ಮೇರೆಗೆ, ಅದರ ಅರ್ಥ ಏನ್ರಿ? ಕೇಂದ್ರ ಮಂತ್ರಿ ಮಂಡಲಗಳ ಅಂತ ಅರ್ಥ ಕ್ಯಾಬಿನೆಟ್ ಅಂತ. ಅದರ ಶಿಫಾರಸಿನ ಮೇರೆಗೆ ಕೇಂದ್ರ ಭಾಷಾ ಸಂಶೋಧನಾ ಸಮಿತಿ ರಚನೆ ಆಗ್ತದೆ. ಕೇಂದ್ರ ಭಾಷಾ ಸಂಶೋಧನಾ ಅಥವಾ ಅಧ್ಯಯನ ಸಮಿತಿ ಏನಾಗ್ತದ? ರಚನೆ ಆಗ್ತದೆ. ಕೇಂದ್ರ ಭಾಷಾ ಅಧ್ಯಯನ ಸಮಿತಿಯನ್ನು ರಚನೆ ಆಗ್ತದ. ಈ ಅಧ್ಯಯನ ಸಮಿತಿ ಏನು ಮಾಡ್ತದಂದ್ರೆ ಸಂಪೂರ್ಣವಾಗಿ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡಿ ವರದಿಯನ್ನು ರೆಡಿ ಮಾಡ್ತದೆ. ಏನು ರೆಡಿ ಮಾಡ್ತದ? ವರದಿಯನ್ನು ರೆಡಿ ಮಾಡ್ತದೆ. ಈ ವರದಿಯನ್ನು ರೆಡಿ ಮಾಡಿ ಏನದಪ್ಪ ಅಂದ್ರೆ ಕ್ಯಾಬಿನೆಟ್ ಶಿಫಾರಸಿನ ಮೇರೆಗೆ ಏನದಪ್ಪ ಅಂದ್ರೆ ಅದು ಮಿನಿಸ್ಟ್ರಿ ಆಫ್ ಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗೆ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ? ನಿಮಗ ಡಿಕ್ಲರೇಷನ್ ಮಾಡಿ ಏನದಪ್ಪ ಅಂದ್ರೆ ಅನೌನ್ಸ್ ಮಾಡ್ತಾರೆ. ಹಾಗಾದ್ರೆ ಸರ್ ಶಾಸ್ತ್ರೀಯ ಸ್ಥಾನಮಾನ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತದ? ಮಿನಿಸ್ಟ್ರಿ ಆಫ್ ಕಲ್ಚರಲ್ ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟ್ ಅಡಿಯೊಳಗೆ ಶಾಸ್ತ್ರೀಯ ಸ್ಥಾನಮಾನಗಳ ಭಾಷೆಗಳು ಕೊಡ್ತಕ್ಕಂಥ ಈ ಡಿಪಾರ್ಟ್ಮೆಂಟ್ ಒಳಗೆ ಬರ್ತದೆ. ಹಾಗಾದ್ರೆ ನೀಡುವವರು ಯಾರು, ಕೊಡೋರು ಯಾರಾದ್ರೆ ಗೊತ್ತಾಯ್ತು ನಿಮಗ? ಡೈರೆಕ್ಟ್ಲಿ ಅಂದ್ರೆ ಕೇಂದ್ರ ಸರ್ಕಾರ ನೀಡುತ್ತದಂತ ಅರ್ಥ. ಕ್ಲಿಯರ್? ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳು ಸಿಗ್ಬೇಕಂದ್ರೆ ಆ ಭಾಷೆಗಳಿಗೆ ಇರ್ತಕ್ಕಂಥ ಮಾನದಂಡಗಳು ಏನೇನು ಮಾನದಂಡಗಳು? ಮಾನದಂಡಗಳು ಏನೇನದಾವ? ಆ ಭಾಷೆಗಳು ಸಿಗ್ಬೇಕಂದ್ರೆ ಟರ್ಮ್ಸ್ ಕಂಡೀಷನ್ಗಳು ಏನೇನದಾವ? ಫಸ್ಟ್ ಎಲ್ಲರಿಗಿಂತ ಮುಖ್ಯವಾಗಿ ಒಂದು ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಳ್ಳಬೇಕಾದ್ರೆ 1500ರಿಂದ 2000 ವರೆಗೆ ಏನದಪ್ಪ ಅಂದ್ರೆ ತನ್ನದೇ ಆದ ಏನಿರಬೇಕು? ಇತಿಹಾಸ ಇರಬೇಕು. 1500ರಿಂದ 2000 ವರ್ಷದವರೆಗೆ ತನ್ನದೇ ಆದ ಇತಿಹಾಸ ಹೊಂದಿರಬೇಕು. ನೆಕ್ಸ್ಟ್ ಎರಡನೇದು ಏನದಪ್ಪ ಅಂದ್ರೆ ಅತ್ಯುತ್ತಮವಾದಂತಹ ಅಥವಾ ಪ್ರಸಿದ್ಧ ಲಿಖಿತ ಗ್ರಂಥಗಳಿರಬೇಕು. ಪ್ರಸಿದ್ಧ ಲಿಖಿತ ಗ್ರಂಥಗಳಿರಬೇಕು. ಆ ಭಾಷೆಗಳಿಗೆ ಏನಿರಬೇಕು? ಒಂದು ಲಿಖಿತವಾದಂತಹ ಒಂದು ಗ್ರಂಥ ಇರಬೇಕು. ಅದು ಗದ್ಯ ರೂಪದಲ್ಲಿ ಆದರೂ ಇರ್ಬೋದು, ಪದ್ಯ ರೂಪದಲ್ಲಿ ಆದರೂ ಇರ್ಬೋದು, ಕವನ ರೂಪದಲ್ಲಿ ಆದರೂ ಇರ್ಬೋದು. ಒಟ್ಟು ಏನಿರ್ಬೇಕಂದ್ರೆ ಲಿಖಿತ ಇರ್ಬೇಕಂದ್ರೆ ಪ್ರಸಿದ್ಧಿ ಇರಬೇಕು. ಅದರ ಜೊತೆಗೆ ಏನಪ್ಪ ಅಂದ್ರೆ ಇರಲಿಲ್ಲಂದ್ರೆ ಶಿಲಾಶಾಸನಗಳು, ಶಿಲಾಶಾಸನಗಳ ಪುರಾವೆಗಳು ಇರಬೇಕು. ಹಿಂದಿನ ಕಾಲದ ಶಿಲಾಶಾಸನಗಳ ಪುರಾವೆಗಳು, ಉದಾಹರಣೆಗೆ ಏನಪ್ಪ ಅಂದ್ರೆ ಶಾಸನಗಳನ್ನು ಗೊತ್ತಂದ್ರೆ ನಮಗೆ ಶಾಸನಗಳು ಗೊತ್ತಲ್ರಿ? ಆ ಶಾಸನಗಳು ಏನದಪ್ಪ ಅಂದ್ರೆ ಅದು ಆ ಭಾಷೆಯೊಳಗೆ ಶಾಸನಗಳು ಏನದಪ್ಪ ಅಂದ್ರೆ ಹೊಡಿಸಿರ್ಬೇಕು. ಉದಾಹರಣೆಗೆ ನಾವು ಕನ್ನಡದ ಮೊಟ್ಟ ಮೊದಲ ಶಾಸನ ಹಲವಡಿ ಶಾಸನ ಅಂತ ಇರುತ್ತೆ ನೋಡ್ರಿ. ಪೂರ್ವದ ಹಳೆ ಬೆರಳೊಳಗೆ ರಚನೆ ಆಗಿದೆ ಸರ್ ಅಂತ. ಹಾಗೆ
ಆ ಒಂದು ಭಾಷೆಯಲ್ಲಿ ಏನದಪ್ಪ ಅಂದ್ರೆ ಶಾಸನಗಳು ಹೊಡಿಸಿರ್ಬೇಕು. ಆ ಶಾಸನಗಳ ಪುರಾವೆಗಳು ನಮಗೆ ಏನಾಗಿರ್ಬೇಕು, ಸಿಕ್ಕಿರ್ಬೇಕು. ಅದನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕೇಂದ್ರ ಭಾಷಾ ಸಮಿತಿಯವರು ಏನ್ ಆ ಒಂದು ಭಾಷೆಯಲ್ಲಿ ಏನದಪ್ಪ ಅಂದ್ರೆ ಶಾಸನಗಳು ಹೊಡಿಸಿರ್ಬೇಕು. ಆ ಶಾಸನಗಳ ಪುರಾವೆಗಳು ನಮಗೆ ಏನಾಗಿರ್ಬೇಕು, ಸಿಕ್ಕಿರ್ಬೇಕು. ಅದನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕೇಂದ್ರ ಭಾಷಾ ಸಮಿತಿಯವರು ಏನ್ ಮಾಡ್ತಾರ, ತನಿಖೆ ಮಾಡ್ತಾರ, ಅದರ ಬಗ್ಗೆ ಅಧ್ಯಯನ ಮಾಡ್ತಾರ, ಅಧ್ಯಯನ ಮಾಡಿ ರಿಪೋರ್ಟ್ಗಳನ್ನು ಸಲ್ಲಿಸ್ತಾರೆ. ಹಾಗಾದ್ರೆ ಇದರ ಜೊತೆಗೆ ಏನದಪ್ಪ ಅಂತಂದ್ರೆ ಈ ಭಾಷೆಗಳಿಗೆ ಏನದಪ್ಪ ಅಂತಂದ್ರೆ ಆಧುನಿಕ ಭಾಷೆಗಳಿಂದ ಏನಾಗಿರ್ಬೇಕು, ಭಿನ್ನವಾಗಿರ್ಬೇಕು. ಆಧುನಿಕ ಭಾಷೆಗಳಿಂದ ಏನಾಗಿರ್ಬೇಕು, ಭಿನ್ನವಾಗಿರ್ಬೇಕು. ಆಧುನಿಕ ಭಾಷೆಗಳಿಂದ ಭಿನ್ನವಾಗಿರ್ಬೇಕು. ಹಿಂದಿನಿಂದಲೂ ಏನದಪ್ಪ ಅಂದ್ರೆ ಒಂದು ಸಂಸ್ಕೃತಿ, ಆಚರಣೆಗಳು ಅದು ತಲೆ ತಲಾಂತರದಿಂದ ಏನಾಗಿರ್ಬೇಕು, ಬಂದಿರಬೇಕು. ಉದಾಹರಣೆಗೆ ಹಿಂದ ಆಚರಣೆ ಮಾಡ್ತಕ್ಕಂಥ ಸಂಸ್ಕೃತಿ ಏನಿದೆ ನೋಡ್ರಿ, ಆ ಸಂಸ್ಕೃತಿ ಏನದಪ್ಪ ಅಂದ್ರೆ ತಲೆ ತಲಾಂತರದಿಂದ ಅಂದ್ರೆ ಏನು, ನಿಮ್ಮಪ್ಪ ನಿಮ್ಮಜ್ಜ ನಿಮ್ಮಜ್ಜ ನಿಮ್ಮಪ್ಪ ನಿಮ್ಮಪ್ಪಲ್ಲಿ ನಿಮಗ ನಿಮ್ಮಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು, ಈ ತರ ತಲೆ ತಲಾಂತರದಿಂದ ಏನಾಗಿರ್ಬೇಕು, ಅದು ಅಸ್ತಿತ್ವದಲ್ಲಿ ಬಂದಿರಬೇಕು. ಅರ್ಥ ಆಗಲ್ಲ ಹೇಳಂದ್ರೆ ಅರ್ಥ ಆಗಲ್ಲ. ಅರ್ಥ ಆಗತ್ತದ್ರಿ. ಒಂದು ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಳ್ಬೇಕಂದ್ರೆ ಅದಕ್ಕೆ ಒಂದು ಎಲಿಜಿಬಿಲಿಟಿ ಇದ್ದಂಗಿದು. ಈಗ ಹೇಳ್ತಾ ಅರ್ಹತೆ ಅಂತ ಅರ್ಥ. ಎಲ್ಲರಿಗಿಂತ ಮುಖ್ಯವಾಗಿ 1500ರಿಂದ 2000 ವರ್ಷದವರೆಗೆ ಇದೊಂದು ತನ್ನದೇ ಆದ ಹೊಂದಿರಬೇಕು, ಇತಿಹಾಸ ಇರಬೇಕು, ಅದಕ್ಕೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇರ್ಬೇಕು ಆ ಭಾಷೆಗೆ. ಅಂತ್ಯನೂ ಇಲ್ಲ, ಆದಿನೂ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಆ ಭಾಷೆಗೆ ಏನು ಕೊಡ್ತಾರೆ. ಇನ್ನು ಅಗಾವ ಇಲ್ಲಂತ ಆ ಭಾಷೆಗೆ ಗೊತ್ತೇ ಇಲ್ಲ. ಅಂದ್ರೆ ಇಷ್ಟರ ಇತಿಹಾಸ ಇರ್ಬೇಕಂತ ಹೇಳಕತ್ತ ಈ ವರ್ಷಗಳು. ನೆಕ್ಸ್ಟ್ ಪ್ರಸಿದ್ಧವಾದಂತ ಲಿಖಿತ ಗ್ರಂಥಗಳು ಸಿಕ್ಕಿರ್ಬೇಕು. ಉದಾಹರಣೆ ನಮ್ಮಲ್ಲಿ ಕನ್ನಡದಲ್ಲಿ ರಚನೆ ಆಗ್ತಕ್ಕ ಕವಿರಾಜ ಮಾರ್ಗ ಉಲ್ಲೇಖ ಇದ್ದರೆ ನಮ್ದು ಕವಿರಾಜ ಮಾರ್ಗವಾಡೆ ಶ್ರೀ ವಿಜಯ ಬರೀತಕ್ಕಂಥ ಕವಿರಾಜ ಮಾರ್ಗ ಪ್ರಾಚೀನ ಗ್ರಂಥ. ಇವೆಲ್ಲ ಹಲಮಡಿ ಶಾಸನಗಳು ಗ್ರಂಥಗಳು, ಐಹೊಳೆ ಶಾಸನ ರವಿಕೀರ್ತಿಯವರು ಇವೆಲ್ಲ ರಚನೆ ಆಗ್ತಕ್ಕಂಥದ್ದು. ಆದ್ರೆ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಹೇಳ್ತಕ್ಕಂಥ ಶಾಸನಗಳು. ಅಂದ್ರೆ ಅರ್ಥ ಏನು ಅಂದ್ರೆ ಇತಿಹಾಸ ಇತ್ತು ಅಂತ ಹಿಂದೆ. ಪ್ರಸಿದ್ಧಿ ಗ್ರಂಥಗಳು ಬೇಕು, ಗದ್ಯದ ಪದ್ಯ ಕವನ ರೂಪದಲ್ಲಿ ಇರಬೇಕು, ಇಲ್ಲಾಂದ್ರೆ ಶಾಸನಗಳ ಪುರಾವೆಗಳು ಪತ್ತೆ ಆಗಿರ್ಬೇಕು. ಉದಾಹರಣೆ ಹೇಳಿದ್ರೆ ಹಲಮಡಿ ಶಾಸನ ಪತ್ತೆ ಆದ ಹಿಂಗ್ ಶಾಸನಗಳು ಏನಾಗಿರ್ಬೇಕು, ಪತ್ತೆ ಆಗಿರ್ಬೇಕು ಆ ಭಾಷೆ ಒಳಗಡೆ. ನೆಕ್ಸ್ಟ್ ಹಿಂದಿನ ಭಾಷೆಗಳು ಆಧುನಿಕ ಭಾಷೆಗಳಿಂದ ಏನಾಗಿರ್ಬೇಕು, ಭಿನ್ನವಾಗಿರ್ಬೇಕು. ನೆಕ್ಸ್ಟ್ ಉದಾಹರಣೆ ಹೇಳೋದಪ್ಪ ಅಂದ್ರೆ ತಲೆ ತಲಾಂತರದಿಂದ ಸಂಸ್ಕೃತಿ ಏನಾಗಿರ್ಬೇಕು ಅಪ್ಪ ಅಂದ್ರೆ ನಡೆದು ಬಂದಿರಬೇಕು. ಇವೆಲ್ಲ ಮಾನದಂಡಗಳನ್ನು ನೋಡಿ ಶಾಸ್ತ್ರೀಯ ಸ್ಥಾನಮಾನ ಭಾಷೆ ಕೊಡ್ತಾರೆ. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಕೊಡೋದು ಐತೆ ಸರ. ಹಾಗಾದ್ರೆ ಈ ಭಾಷೆಗಳ ಮುಂದೆ ಗತಿ ಏನು, ಸೌಲಭ್ಯಗಳು ಏನು ಭಾಷೆಗಳಿಗೆ, ಅದರ ಬಗ್ಗೆ ಏನು ಕ್ವಶನ್ಸ್ ಕೇಳ್ತಾರ? ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ನಂತರ ಭಾಷೆಗಳಿಗೆ ಸಿಗುವಂತಹ ಪ್ರಮುಖ ಸೌಲಭ್ಯಗಳು ನೋಡ. ಯಾವುದೇ ವಿಷಯ ಓದುವಾಗ ಕ್ಲಿಯರ್ ಆಗಿ ಓದಬೇಕು, ಡಿಟೇಲ್ಸ್ ಆಗಿ ಓದಬೇಕು. ಹೈಲೈಟ್ ಆಗಿ ಓದ್ರೆ ಬರಲ್ರಿ. ಅದೊಂದು ಜಮಾನ ಐತ್ರಿ 2015-16 ಆ ಕಡೆ ಇದು ಕೇಳೋ ಕ್ವಶನ್ಸ್ಗಳು ಹೈಲೈಟ್ ಆಗಿ ಕೇಳ್ತಿದ್ರು ಕ್ವಶನ್ಸ್ಗಳು. ಶಾಸ್ತ್ರೀಯ ಸ್ಥಾನ ಪಡೆದುಕೊಂಡ ಮೊದಲ ಭಾಷೆ ಸಾಕಷ್ಟು ಸಲ ಕೇಳಿದೀನಿ. ಈಗ ಕೇಳಾಕತ್ತ ಹಿಂಗ್ ಕೇಳಾಕತ್ತಿಲ್ಲ. ಹೇಳಿಕೆಗಳನ್ನು ಗಮನಿಸಿ. ಈ ಕೇಳಿದ ಯಾವ ಹೇಳಿಕೆ ತಪ್ಪಾಗಿದೆ, ಯಾವ ಹೇಳಿಕೆ ಸರಿಯಾಗಿದೆ, ಈ 2 ಹೇಳಿಕೆ ಸರಿಯಾಗಿದೆ, 3 ಹೇಳಿಕೆ ಸರಿಯಾಗಿದೆ, ಎಲ್ಲವೂ ಸರಿಯಾಗಿದೆ, ಎಲ್ಲವೂ ತಪ್ಪಾಗಿದೆ, ನೀವು ನೋಡ್ಕೊಳ್ಬೇಕಾಗ್ತದೆ. ಹೌದಲ್ರಿ? ಅಂದ್ರೆ ಒಂದು ವಿಷಯ ಓದಾಕತ್ತೀವಿ ಅಂದ್ರೆ ಇದರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಿರ್ಬೇಕಂತ ಅರ್ಥ. ಸುಮ್ಮನೆ ಹೈಲೈಟ್ ಓದೋದ್ರಿಂದ ಡ್ಯೂಟಿ ಆಗಲ್ರಿ. ಅದು ನಿಮ್ ತಿರಾಗ ಏನೋ ಇತ್ತಂದ್ರೆ ಬಿಟ್ಟು ಬಿಡ್ರಿ, ಆಸೆ ಬಿಟ್ಟು ಬಿಡ್ರಿ.
ಡ್ಯೂಟಿ ಬೇಕಾಗ್ತಂದ್ರೆ ಒಂದು ವಿಷಯ ಓದಾಕತ್ತಿರೋದ್ರೆ ಪರಿಪೂರ್ಣವಾದಂತ ಅಧ್ಯಯನ ಮಾಡಬೇಕು. ಉದಾಹರಣೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳು ಓದಾಕತ್ತಿರಂತಂದ್ರೆ ಈ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳು ಯಾವ ತರ, ಈ ಭಾಷೆಗಳಿಗೆ ಯಾವ ತರ ಕೊಡ್ತಾರೆ, ಅದರ ಪ್ರೋಸೆಸ್ ಏನು, ಹಾಗಾದ್ರೆ ಮಾನದಂಡಗಳು ಏನೇನದಾವ, ಇವುಗಳಿಗೆ ಸವಲತ್ತುಗಳು ಏನೇನು ಕೊಡ್ತಾವ, ಹಾಗಾದ್ರೆ ಎಷ್ಟು ಭಾಷೆಗಳು ಪಡ್ಕೊಂಡಾವ, ಹಾಗಾದ್ರೆ ಮೊದಲು ಪಡ್ಕೊಂಡಿದ್ದು ಯಾವುದು, ಪ್ರೆಸೆಂಟ್ ಯಾವ್ಯಾವ ಪಡ್ಕೊಂಡಾವ, ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಯಾವ ಸಂಸ್ಥೆದವ್ರು ಕೊಡ್ತಾರ, ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ಏನೇನು ಪ್ರೊಸೆಸ್ ನಡೀತಾವ, ಇವೆಲ್ಲ ಗೊತ್ತಿರ್ಬೇಕ್ರಿ. ಅಂದಾಗ ಮಾತ್ರ ಒಂದು ಕ್ವಶನಿಗೆ ಆನ್ಸರ್ ಮಾಡಕ್ ಸಾಧ್ಯ. ಈಗ ಯಾರು ಗೊತ್ತಿದ್ದು, ಮೊದಲು ಗೊತ್ತಿದ್ದು, ಈಗ ಗೊತ್ತಿತ್ತು, ನಡವರ್ ಗೊತ್ತಿಲ್ಲ ತಿಳ್ಕೊಡ್ರಿ, ಏನು ಗೊತ್ತಿತ್ತು ಆನ್ಸರ್ ಮಾಡಕ್ ಸಾಧ್ಯ ಇಲ್ಲ. ರೈಟಾ? ಓಕೆ. ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳಿಗೆ ಕೇಂದ್ರೀಯ ಭಾರತೀಯ ಶಿಕ್ಷಣ ಸಚಿವಾಲಯ ಯಾವುದು? ಭಾರತೀಯ ಶಿಕ್ಷಣ ಸಚಿವಾಲಯ ಶಾಸ್ತ್ರೀಯ ಸ್ಥಾನಮಾನ ಭಾಷೆ, ಯಾವ್ಯಾವ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡವಲ್ರಿ ಆ ಭಾಷೆಗಳಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಅಭಿವೃದ್ಧಿ ಮಾಡಕ್ಕಂತ ಏನ್ ಮಾಡ್ತದಪ್ಪ ಅಂದ್ರೆ ಸಹಾಯ ಮಾಡ್ತದೆ. ಏನ್ ಮಾಡ್ತದ್ರಿ? ಅಭಿವೃದ್ಧಿ ಮಾಡ್ತದೆ. ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತದೆ. ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳಿಗೆ ಅಭಿವೃದ್ಧಿ ಮಾಡಲು ಈ ಕೆಳಗೆ ಯಾವ ಸಚಿವಾಲಯ ಬರುತ್ತದೆ ಅಂತ ಕೇಳಿದ್ರೆ ಭಾರತೀಯ ಶಿಕ್ಷಣ ಸಚಿವಾಲಯ ಮೊದಲ ಹೆಜ್ಜೆ ಇಡ್ತದೆ. ಹಾಗೂ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳು ಯಾವ್ಯಾವ ಪಡ್ಕೊಂಡಾವ ನೋಡ್ರಿ, ಆ ಭಾಷೆಗಳಿಗೆ ಏನದಪ್ಪ ಅಂದ್ರೆ ಪ್ರತ್ಯೇಕವಾದಂತ ಏನದಪ್ಪ ಅಂದ್ರೆ ಆ ಭಾಷೆಗಳಲ್ಲಿ ವಿದ್ಯಾ ಕೇಂದ್ರ ಸ್ಥಾಪಿಸುವ ಅವಕಾಶ ಇತ್ತು. ಯಾವ ಕೇಂದ್ರಗಳಿಗೆ? ಯಾವ ಕೇಂದ್ರಗಳಿಗೆ? ಪ್ರತ್ಯೇಕ ವಿದ್ಯಾ ಕೇಂದ್ರ ಸ್ಥಾಪಿಸುವ ಅವಕಾಶ, ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ಪ್ರತ್ಯೇಕವಾದಂತಹ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯ, ಸಂಸ್ಕೃತ ವಿಶ್ವವಿದ್ಯಾಲಯ, ಪ್ರಾಕೃತ ವಿಶ್ವವಿದ್ಯಾಲಯ, ತೆಲುಗು ವಿಶ್ವವಿದ್ಯಾಲಯ ಇರ್ತಾವ್ರಿ. ಅಂದ್ರೆ ಆ ಭಾಷೆಗಳನ್ನು ಮುಂದೆ ಅಭಿವೃದ್ಧಿ ಮಾಡಲು ಮತ್ತಷ್ಟು ಬೆಳೆಯಲು ಅದು ಏನ್ ಮಾಡ್ತಾ ಇದೆ ಅಂತ ಪ್ರೋತ್ಸಾಹ ಮಾಡ್ತಾ ಇದೆ ಅಂತ ಪ್ರೋತ್ಸಾಹ ಮಾಡ್ತಾ ಇದೆ. ಈಗ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಇದೆನಾ? ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೋಡ್ತೀವ್ರಿ ನಾವು. ಹಂಗೆ ಈ ಒಂದು ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡಕ್ಕಂತ ಆರ್ಥಿಕ ಸಹಾಯ ಮಾಡ್ತಾರೆ ಕೇಂದ್ರ ಸರ್ಕಾರ. ಆ ಭಾಷೆಗಳನ್ನು ಉಳಿಸುವ ಸಲುವಾಗಿ, ಆ ಭಾಷೆಗಳನ್ನು ಬೆಳೆಸುವ ಸಲುವಾಗಿ ಎಲ್ಲ ಸಹಾಯ ಮಾಡ್ತದೆ. ನೀವು ನೋಡಿರ್ಬೋದು ಕರ್ನಾಟಕದಲ್ಲಿ KPSC ಕನ್ನಡ ಭಾಷೆಯನ್ನು ಕಿತ್ತೊಗಿಬೇಕು ಅನ್ನೋ ಪ್ರಯತ್ನ ಒಳಗಡೆ ಅದ ಪ್ರೆಸೆಂಟ್. ಹೌದಲ್ರಿ? ಯಾಕಂದ್ರೆ ಮೊದಲ ಬಾರಿಗೆ ಎಕ್ಸಾಮ್ ಮಾಡಿದಾಗ ಆಗಸ್ಟ್ ಒಳಗಡೆ ಭಾಷಾಂತರ ಸಮಸ್ಯೆಯಿಂದಲೇ ಹೋರಾಟ ಆಗಿ ರೀ ಎಕ್ಸಾಮ್ ಆಗಿತ್ತು. ಮತ್ತದೇ ತಪ್ಪು ಮಾಡಿದ್ದಾರೆ. ಮತ್ತದೇ ತಪ್ಪಿ ಹೋಗಾದ ಇಂಗ್ಲಿಷ್ ಒಳಗಡೆ ಕ್ವಶನ್ಸ್ ತೆಗೆಯಾದ ಕನ್ನಡ ಕೆಲವೊಂದು ಮಾಡೋದು ಗೂಗಲ್ ಟ್ರಾನ್ಸ್ಲೇಟ್. ಆ ಪದಗಳು ಏನದಪ್ಪ ಅಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣದಲ್ಲಿ ಗೊತ್ತಾಗದ ವಿದ್ಯಾರ್ಥಿಗಳಿಗೆ ಒಟ್ಟ ಅರ್ಥ ಆಗಲ್ಲ. ಪಾಪ ನಿಲುವಿ ಸಾಯ್ಬೇಕೆ. ಕರ್ನಾಟಕ ಒಳಗಡೆ ಇದ್ದಿದ್ದು KPSC ಅರ್ಥ ಆಯ್ತು, ಕರ್ನಾಟಕ ಲೋಕಸೇವಾ ಆಯೋಗ. ನಮ್ಮಲ್ಲಿ ಫಸ್ಟ್ ಕನ್ನಡಕ್ಕೆ ಆದ್ಯತೆ ಇರಬೇಕು. ಕನ್ನಡವನ್ನ ಏನದಪ್ಪ ಅಂದ್ರೆ ದ್ವಿತೀಯ ಲ್ಯಾಂಗ್ವೇಜ್ ಆಗಿ ಮಾಡಕತ್ತ ಕರ್ನಾಟಕ ಒಳಗಡೆ ಅಂತಂದ್ರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ರಿ, ಕನ್ನಡಕ್ಕೆ ಯಾವ ಮಟ್ಟದಲ್ಲಿ ಕೀಳಾಗಿ ನೋಡಕತ್ತಾರ. ಹೋರಾಟ ಮಾಡಬೇಕ್ರಿ. ಕನ್ನಡ ಉಳಿಸುವ ಸಲುವಾಗಿ ಸರ್ಕಾರ ನಮಗೆಲ್ಲ ಸಪೋರ್ಟ್ ಮಾಡಕತ್ತ ಬಳಕ ನಾವುಗಳು ಕೈ ಕೊಟ್ಕೊಂಡು ಕೂತ ನಡೆಯಲ್ರಿ. ಫಸ್ಟ್ ಏನೇ ಇದ್ರು ಕನ್ನಡ ಒಳಗೆ ನಂಬರ್ ತೆಗೆಯೋದಿತ್ತು, ಆ ನಂತರ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡೋದಿತ್ತು, ಸರಿ ಆಗ್ತಿತ್ತು. ಮತ್ತೆ ಅದೇ ತಪ್ಪು. ಕನ್ನಡ ಒಳಗಡೆ ಓದುವ ವಿದ್ಯಾರ್ಥಿಗಳಿಗೆ ಒಂದು ಇಂಗ್ಲಿಷ್ ಪೇಪರ್ ಅನ್ನು ಇಟ್ಬಿಟ್ಟ. ಹೌದ್ರಿ? ಕರೆಕ್ಟ್ ಆದ್ರಿಂದ ಹೇಳೋದು ಕನ್ನಡ ಒಳಗಡೆ ಸರ್ ನಾನು ಕನ್ನಡ ಬಹಳ ನೀಟಾಗಿ ಬರ್ತದ್ರಿ, ಕನ್ನಡ ಬಹಳ ಶುದ್ಧ ಬರಾಬರಿ ಇರ್ತೀನಿ ಸರ್, ನಾನು ಹಸ್ತಕ್ಷರಗಳು ಬಹಳ ದುಂಡಾಗಿ ಬರೀತೀನಿ ಸರ್, ನಾನು ಕನ್ನಡ ಬಹಳ ನೀಟಾಗಿ ನಮ್ಗೆ ಬರಕ್ ಬರ್ತದೆ ಸರ್. ನನಗ ಎಲ್ಲಿಯದಪ್ಪ ನಿಮ್ಮ ಡ್ಯೂಟಿ? ಎಲ್ಲದ ಡ್ಯೂಟಿ ಹೇಳ್ರಿ. ಕರ್ನಾಟಕ ಒಳಗಡೆ ನಮಗೆ ಸರ್ಕಾರ ಕಿಮ್ಮತ್ ಕೊಡ್ತಾ ಇಲ್ಲ ಕನ್ನಡ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ.
ಅದಕ್ಕಾಗಿ ಸೊ ಎಲ್ಲರೂ ಹೋರಾಟ ಮಾಡಬೇಕು, ಕನ್ನಡ ಪರವಾಗಿ ಧ್ವನಿ ಎತ್ತಬೇಕು. ಯಾಕಂದ್ರೆ ಅತ್ಯುತ್ತಮವಾದ ಭಾರತ ಒಳಗಡೆ ಅತ್ಯುತ್ತಮವಾದಂಥ ಸಂಸ್ಕೃತಿ ಮತ್ತು ಸಂಪ್ರದಾಯ ಮತ್ತು ಭಾಷೆ ಏನಾದರೂ ಇದ್ದಿದ್ರೆ ಅದು ಕನ್ನಡ ಭಾಷೆ ಇದೆ. ಕನ್ನಡ ಭಾಷೆ ಮತ್ತು ಕನ್ನಡ ನಾಡಿನಲ್ಲಿ ನಾವು ಜನಿಸಿದಕ್ಕೆ ಪುಣ್ಯ ಮಾಡಿರ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಮನುಷ್ಯರು ಇತಿಹಾಸದಿಂದ ನೋಡ್ಕೊಂಡು ಬರ್ರಿ. ಪುಲಿಕೇಶಿ ಹಿಡಿದು ನೋಡ್ಕೊಂಡು ಬರ್ರಿ, ಎಷ್ಟು ಉದಯವಂತರಿದ್ರು ಅನ್ನೋದು ನೆನಪಿರಲಿ. ಸೊ ಕನ್ನಡಕ್ಕಾಗಿ ಹೋರಾಟ ಮಾಡೋಣ ನಾವೆಲ್ಲರೂ ಸಮಯ ಬಂದರೆ. ಓಕೆ, ಪ್ರತ್ಯೇಕ ವಿಶ್ವವಿದ್ಯಾಲಯ, ಪ್ರತ್ಯೇಕ ವಿದ್ಯಾಕೇಂದ್ರಗಳ ಸ್ಥಾಪನೆ ಮತ್ತು ಏನದಪ್ಪ ಅಂದ್ರೆ ಈ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಂತಹ ಭಾಷೆಗಳಿಗೆ ಉತ್ತೇಜನ ಮಾಡಲು ಇತಿಹಾಸದಿಂದ ನೋಡ್ಕೊಂಡು ಬರ್ರಿ. ಪುಲಿಕೇಶಿ ಹಿಡಿದು ನೋಡ್ಕೊಂಡು ಬರ್ರಿ, ಎಷ್ಟು ಉದಯವಂತರಿದ್ರು ಅನ್ನೋದು ನೆನಪಿರಲಿ. ಸೊ ಕನ್ನಡಕ್ಕಾಗಿ ಹೋರಾಟ ಮಾಡೋಣ ನಾವೆಲ್ಲರೂ ಸಮಯ ಬಂದರೆ. ಓಕೆ, ಪ್ರತ್ಯೇಕ ವಿಶ್ವವಿದ್ಯಾಲಯ, ಪ್ರತ್ಯೇಕ ವಿದ್ಯಾಕೇಂದ್ರಗಳ ಸ್ಥಾಪನೆ ಮತ್ತು ಏನದಪ್ಪ ಅಂದ್ರೆ ಈ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಂತಹ ಭಾಷೆಗಳಿಗೆ ಉತ್ತೇಜನ ಮಾಡಲು ಆರ್ಥಿಕ ಸಹಾಯವನ್ನು ಒದಗಿಸ್ತದೆ. ಆರ್ಥಿಕ ಸಹಾಯ ಮಾಡ್ತದೆ. ನೋಡ್ರಿ, ಇವೆಲ್ಲ ಏನಪ್ಪ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಂತ ಭಾಷೆಗಳಿಗೆ ಕೇಂದ್ರ ಸರ್ಕಾರ ಇವೆಲ್ಲ ಏನಪ್ಪ ಅಂದ್ರೆ ಬೆನಿಫಿಟ್ಸ್ ಪಡ್ಕೊಳ್ತಕ್ಕಂಥ ಕರೆಕ್ಟ್ ಆಗಿರ್ಬೇಕು. ಇದ್ರ ಜೊತೆಗೆ ಏನದಪ್ಪ ಅಂತಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಂತಹ ಭಾಷೆಗಳ ಪ್ರಸಿದ್ಧ ವಿದ್ವಾಂಸರಿಗೆ, ಯಾರಿಗಿರಿ ಪ್ರಸಿದ್ಧ ವಿದ್ವಾಂಸರಿಗೆ 2 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು. ಶಾಸ್ತ್ರೀಯ ಸ್ಥಾನಮಾನ ಪಡೆಯತಕ್ಕಂತಹ ಭಾಷೆಗಳ ಪ್ರಸಿದ್ಧ ವಿದ್ವಾಂಸರಿಗೆ 2 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭ್ಯ ಇರ್ತವೆ. ಸೊ ಇವೆಲ್ಲ ಏನಪ್ಪ ಅಂದ್ರೆ ಬೆನಿಫಿಟ್ಸ್ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳಿಗೆ. ಕರ್ನಾಟಕದ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಿದೆ. ಆದ್ರೂ ಕೂಡ ಏನದಪ್ಪ ಅಂದ್ರೆ ಕರ್ನಾಟಕದ 2ನೇ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇದ್ದಿದ್ದನ್ನು ಹೇಳಬೇಕಾಗ್ತದೆ, ಏನ್ ನಡೀತಾ ಇದೆ ಅನ್ನೋದು ಹೇಳಬೇಕಾಗ್ತದೆ. ನಾವು ಹೇಳೋದ್ರೆ ನಿಮಗೆ ಗೊತ್ತಾಗ್ತದೆ ಏನ್ ನಡೀತಾ ಇದೆ ಏನಿಲ್ಲ ಅಂತ, ಹೌದಲ್ರಿ? ಓಕೆ, ಹಾಗಾದ್ರೆ ಸರ್ ಈಗ ನಾವು ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳು ಓದ್ತಾ ಇತ್ತು. ಹಾಗಾದ್ರೆ ಸರ್ ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್ಗಳು ಯಾವ್ಯಾವ? ಯಾವ್ದ್ರಿ? ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ಯಾವ ಹೇಳ್ರಿ? ಒಂದು ಹಿಂದಿ ಮತ್ತು ಇಂಗ್ಲಿಷ್. ಇವೇನದಪ್ಪ ಅಂದ್ರೆ ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹಾಗಾದ್ರೆ ಸರ್ ಭಾರತದ ರಾಷ್ಟ್ರೀಯ ಲ್ಯಾಂಗ್ವೇಜ್ ಯಾವುದೂ ಇಲ್ಲ. ಇನ್ನು ಏನು ಮಾಡಿಲ್ಲ ಅಧಿಕೃತವಾಗಿ ರಾಷ್ಟ್ರೀಯ ಭಾಷೆ ಅಂತ ಯಾವ ಭಾಷೆಯಲ್ಲಿ ಏನು ಮಾಡಿಲ್ಲ, ಘೋಷಿಸಿಲ್ಲ. ಅಧಿಕೃತವಾಗಿ ಭಾರತದ ರಾಷ್ಟ್ರೀಯ ಭಾಷೆ ಯಾವುದಿಲ್ಲ. ಹಾಗಾದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ ಹಿಂದಿ ಮತ್ತು ಇಂಗ್ಲಿಷ್. ಭಾರತದ ಏನೇ ವ್ಯವಹಾರಗಳೇನೋ ಆದ್ರೆ ಒಂದು ಹಿಂದಿ ಮತ್ತು ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅಳವಡಿಕೆ ಮಾಡ್ತಾರೆ. ನೆಕ್ಸ್ಟ್ ಪಾರ್ಲಿಮೆಂಟ್, ಸಂಸತ್ತು. ಈ ಸಂಸತ್ತು ಒಳಗಡೆ ಏನಪ್ಪ ಅಂದ್ರೆ ಒಂದು ರಾಜ್ಯಸಭೆ, ಇನ್ನೊಂದು ಯಾವ ಸಭೆ? ಲೋಕಸಭೆ. ಇವರಿಬ್ಬರದು ಭಾಷೆ ರಾಷ್ಟ್ರಪತಿ. ಇವು 3 ಒಳಗೊಂಡಿತ್ತು ಪಾರ್ಲಿಮೆಂಟ್. ಹಾಗಾದ್ರೆ ಇಲ್ಲಿ ಯೂಸ್ ಆಗ್ತಕ್ಕಂಥ ಭಾಷೆಗಳು ಯಾವ್ಯಾವ? ಸಂಸತ್ತು ಅಥವಾ ಪಾರ್ಲಿಮೆಂಟ್ ನ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಇಲ್ಲಿನೂ ಕೂಡ ಒಂದು ಹಿಂದಿ, ಇನ್ನೊಂದು ಇಂಗ್ಲಿಷ್. ಒಂದು ಹಿಂದಿ, ಇನ್ನೊಂದು ಇಂಗ್ಲಿಷ್, 2 ಲ್ಯಾಂಗ್ವೇಜ್ ಸಂಸತ್ತು. ಹಾಗಾದ್ರೆ ಹೈಕೋರ್ಟ್ ಮತ್ತು
ಮತ್ತು ಸುಪ್ರೀಂ ಕೋರ್ಟ್ SC. HC ಅಂದ್ರೆ ಏನು? ಹೈಕೋರ್ಟ್. SC ಅಂದ್ರೆ ಏನ್ರಿ? ಶೆಡ್ಯೂಲ್ಡ್ ಕಾಸ್ಟ್ ಅಂತ ಬೇಡ್ರಿ, ಸುಪ್ರೀಂ ಕೋರ್ಟ್ ಅನ್ಬೇಕು. SC ಅಂದ್ರೆ ಸುಪ್ರೀಂ ಕೋರ್ಟ್. ಇವು ಎರಡರಲ್ಲಿ ಯಾವ ಅಫಿಷಿಯಲ್ ಲ್ಯಾಂಗ್ವೇಜ್ ಯೂಸ್ ಆಗ್ತದೆ ಹೇಳ್ರಿ? ಹೇಳ್ರಿ. ಹಿಂದಿನ? ಓಕೆ, ವೆರಿ ಗುಡ್. ಹಿಂದಿ ಅಲ್ಲ, ಯಾವುದು ಅಂತ ಕೇಳಿದ್ರೆ ಇಂಗ್ಲಿಷ್. ಓನ್ಲಿ ಒನ್ ಲ್ಯಾಂಗ್ವೇಜ್ ಯೂಸ್ ಆಗ್ತದೆ, ಇಂಗ್ಲಿಷ್. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಂದ ಏನೇ ವ್ಯವಹಾರಗಳಿರಲಿ ಅದು ಕೇವಲ ಯಾವ ಭಾಷೆ ಒಳಗಡೆ ನಡೀತಾ ಇರ್ತದ? ಇಂಗ್ಲಿಷ್ ಭಾಷೆ ಒಳಗೆ ನಡೀತಾ ಇರ್ತದೆ. ಹಾಗಾದ್ರೆ ಸರ್ ನಾವು ಕರ್ನಾಟಕ ಒಳಗಡೆ ಇದ್ದಿ, ಈಗ ನಾವು ಏನಾದ್ರು ವಕಾಲತ್ತು ಮಾಡಬೇಕಾದ್ರೆ ಸರ್ ಏನ್ ಮಾಡೋದು ಸರ್? ಸರ್ ನೀವು ಒಪಿನಿಯನ್ ಕೊಡಬೇಕಾದ್ರೆ ನೀವು ಕನ್ನಡ ಒಳಗಡೆ ನಿಮ್ಮ ಯಾವ್ಯಾವ ರಾಜ್ಯ ಒಳಗೆ ಯಾವ ಭಾಷೆ ಇರುತ್ತೆ ಆ ಭಾಷೆ ಒಳಗೆ ವ್ಯಕ್ತಪಡಿಸಬಹುದು. ಆದರೆ ಎಲ್ಲಾ ಸ್ಟೇಟ್ಮೆಂಟ್ಗಳು ನೀನು ಸಲ್ಲಿಸತಕ್ಕಂಥ ಎಲ್ಲ ಎದರೊಳಗೆ ಇರಬೇಕು? ಇಂಗ್ಲಿಷ್ ಒಳಗಡೆ ಇರಬೇಕಾ? ಅರ್ಜಿಗಳು, ರೀಡ್ಗಳು ಎಲ್ಲ ಇಂಗ್ಲಿಷ್ ಒಳಗಡೆ. ಅಧಿಕೃತವಾದಂತ ಯಾವುದೇ ನೋಟಿಸ್ ಇರಲಿ ಅದು ಎದರೊಳಗೆ ಇರ್ತದ? ಇಂಗ್ಲಿಷ್ ಒಳಗಡೆ ಇರ್ತದ. ಅದು ನೆನಪಿರಲಿ. ನೀ ಯೂಸ್ ಮಾಡಬಹುದಲ್ಲಿ ವಕಾಲತ್ ಮಾಡೋ ಸಂದರ್ಭದಲ್ಲಿ. ಅದಕ್ಕಾಗಿ ಏನಾದ್ರು ಲಾಯರ್ ಏನಲ್ಲಿ ಮಾಡೋದಂದ್ರೆ ಮ್ಯಾಕ್ಸಿಮಮ್ ನಾಲೆಜ್ ಇದ್ದಿದ್ದ ಬಗ್ಗೆ ಇರಬೇಕು, ಇಂಗ್ಲಿಷ್ ಮೇಲೆ ಇರಬೇಕು. ಯಾಕಂದ್ರೆ ಎಲ್ಲಾ ಅಧಿಕೃತವಾದ ನೋಟಿಸ್ಗಳು ಎಲ್ಲ ಏನೇ ಕಾರ್ಯಕಲಾಪಗಳು ಎಲ್ಲ ಇಂಗ್ಲಿಷ್ ಒಳಗಡೆ ಯೂಸ್ ಆಗ್ತಾ ಇರ್ತದೆ. ಅರ್ಥ ಆಯ್ತಾ ಹೇಳೋದ್ರಿ? ಆ ಒಂದು ಕಾರಣಕ್ಕಾಗಿ ಇಂಗ್ಲಿಷ್ ಕಲಿನ ಬೇಡಮಲ್ಲ, ಆದ್ರೆ ಕನ್ನಡವನ್ನು ಏನದಪ್ಪ ಅಂದ್ರೆ ಕೆಳಗೆ ಬಿಡಿಸಿ ಏನದಪ್ಪ ಅಂದ್ರೆ ಇಂಗ್ಲಿಷ್ ಅನ್ನು ಮೇಲೆ ಎತ್ತಿ ಇಂಗ್ಲಿಷ್ ಕಲಿಯಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂತಂದ್ರೆ ಇವತ್ತು ನಮಗೆ ಏನೇ ಇದ್ದರು ಕನ್ನಡ ನಾಡಿನಲ್ಲಿ ಬದುಕ್ತಾ ಇದ್ದೀವಿ, ಕನ್ನಡ ನಾಡಿನ ಮಣ್ಣಿನಲ್ಲಿ ಬದುಕ್ತಾ ಇದ್ದೀವಿ. ನಾಳೆ ಸತ್ತರು ಕನ್ನಡ ನಾಡಿನ ಮಣ್ಣಿನಲ್ಲಿ ನಾವು ಇದು ಆಗ್ತದ, ಅಂತ್ಯ ಆಗ್ತದ. ಸೊ ಅದಕ್ಕಾಗಿ ಮಣ್ಣಿನ ಋಣ ಯಾವತ್ತೂ ಮರಿಬಾರದು. ರೈಟಾ? ಓಕೆ. ಸೊ ಹಾಗಾದ್ರೆ ನಿಮ್ಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಗೊತ್ತಾಯ್ತು ಹಿಂದಿ, ಇಂಗ್ಲಿಷು. ಭಾರತದ ಸಂಸದ ಕೂಡ ಹಿಂದಿ ಇಂಗ್ಲಿಷ್ ಗೊತ್ತಾಯ್ತು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಯಾವ್ದು ಅಂತಂದ್ರೆ ಓನ್ಲಿ ಒನ್ ಇಂಗ್ಲಿಷ್, ಹಿಂದಿ ಯೂಸ್ ಆಗಲ್ಲ. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ ಸರ. ನಮ್ಮ ಭಾರತ ಸಂವಿಧಾನ ಮೊದಲು ಯಾವ ಭಾಷೆಗೆ ರಚನೆ ಆಗಿದೆ? ಹೇಳಿ. ಭಾರತ ಸಂವಿಧಾನ ಮೊದಲು ಯಾವ ಭಾಷೆಗೆ ರಚನೆ ಆಗಲ್ಲ? ಭಾರತ ಸಂವಿಧಾನ ಫಸ್ಟ್ ಯಾವ ಲ್ಯಾಂಗ್ವೇಜ್ ಒಳಗಡೆ? ಇಂಗ್ಲಿಷ್. ವೆರಿ ಗುಡ್. ಹಾಗಾದ್ರೆ ಇಂಗ್ಲಿಷ್ ಇಟ್ಯಾಲಿಕ್ ಕ್ಯಾಲಿಗ್ರಾಫಿ ಒಳಗಡೆ, ಇಂಗ್ಲಿಷ್ ಅನ್ನ ಇಟ್ಯಾಲಿಕ್ ಕ್ಯಾಲಿಗ್ರಾಫಿ ಒಳಗಡೆ ಏನದಪ್ಪ ಅಂದ್ರೆ ಭಾರತದ ಸಂವಿಧಾನವನ್ನು ಬರೆಯಲಾಗಿದೆ ಮೊದಲು. ಹಾಗಾದ್ರೆ ಬರೆದವರು ಯಾರು? ಪ್ರೇಮ್ ಬಿಹಾರಿ ನಾರಾಯಣ್. ಪ್ರೇಮ್ ಬಿಹಾರಿ ನಾರಾಯಣ್ ಅವರು ಬರೀತಾರೆ ಇಂಗ್ಲಿಷ್ ಭಾಷೆ ಒಳಗಡೆ ಇಟ್ಯಾಲಿಕ್ ಕ್ಯಾಲಿಗ್ರಾಫಿ. ಹಾಗಾದ್ರೆ ಸರ್ ಇದು ಯಾವಾಗ ಪೂರ್ಣಗೊಳ್ಳುತ್ತದಪ್ಪ ಅಂದ್ರೆ 1949 ಒಳಗಡೆ ಇಂಗ್ಲಿಷ್ ಒಳಗಡೆ ಬರೆಯೋದು ಪೂರ್ಣಗೊಳ್ಳುತ್ತೆ. ಕ್ಲಿಯರ್? ಅದಾದ ನಂತರ ಹೇಳೋದಪ್ಪ ಅಂದ್ರೆ ಹಿಂದಿ ಒಳಗೆ ಬರೆಯಲು ಪ್ರಾರಂಭ ಮಾಡ್ತಾರೆ. ಇರುವಾಗ ಬರೆಯಲು ಪ್ರಾರಂಭ ಮಾಡ್ತಾರ ಹಿಂದಿ ಒಳಗೆ. ಹಾಗಾದ್ರೆ ಹಿಂದಿ ಒಳಗೆ ಬರೆದವರು ಯಾರು? ಹಿಂದಿ ವಸಂತ ಕೃಷ್ಣ ವೈದ್ಯ. ಈ ವಸಂತ ಕೃಷ್ಣ ವೈದ್ಯ ಎಂಬವನು ಹಿಂದಿ ಒಳಗಡೆ ಬರೀತಾನೆ. ಯಾವ ಒಳಗಡೆ ಬರೀತಾನೆ ರೀ? ಹಿಂದಿ ಒಳಗಡೆ ಬಂದು ಇವು ಎರಡೂ ಭಾಷೆಗಳು ಯಾವಾಗ ಫೈನಲ್ ಆಗ್ತದೋ ಆವಾಗ ಜಾನ್ 24 1950 ಒಳಗಡೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯಲ್ಲಿ ಜನವರಿ 24 1950 ಒಳಗಡೆ ಸಹಿ ಮಾಡಲಾಗುತ್ತದೆ. ಮೀನ್ಸ್ ಅಂತಿಮವಾಗಿ ಅಂದ್ರೆ
ಸಹಿ ಮಾಡಿ 26ರಿಂದ ಏನದಪ್ಪ ಅಂದ್ರೆ ಅಧಿಕೃತವಾಗಿ ಏನಾಗ್ತದೆ, ಇದು ಜಾರಿಗೆ ಆಗ್ತದ. ಆದ್ರೆ ಸಹಿ ಆಗಿದೆ ಯಾವಾಗ? 24 ಸಹಿ ಆಗ್ತದೆ. ಆದ್ರೆ ಜಾರಿಗೆ ಆಗಿದ್ದು ಜನವರಿ 26ರಿಂದ ಜಾರಿಗೆ ಆಗ್ತದ. ಆದ್ರೆ ಸಹಿ ಮಾಡಿ ದಿನಾಂಕ ಅಂತ ಕೇಳಿದ್ರೆ ಜನವರಿ 24 ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಪ್ಪ? ಹಾಗಾದ್ರೆ ಈಗ ಲ್ಯಾಂಗ್ವೇಜಸ್ ಬಂದಾಗ ಎಲ್ಲ ಗೊತ್ತಾಯ್ತು, ಹೌದಲ್ರಿ? ಹಾಗಾದ್ರೆ ಸರ್ ಸಂವಿಧಾನ ಇಂಗ್ಲಿಷ್, ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಒಳಗಡೆ ಇಂಗ್ಲಿಷ್ ಇರಬೇಕಂತ 348 ಸಬ್ ಆರ್ಟಿಕಲ್ ಒಂದು ಹೇಳತ್ತು. ಯಾವುದು? 348 ಆರ್ಟಿಕಲ್ 348ನೇ ಉಪವಿಧಿ 1ರ ಅಡಿ ಒಳಗಡೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಒಳಗಡೆ ಇಂಗ್ಲಿಷ್ ಒಳಗಡೆ ಕಾರ್ಯಕಲಾಪಗಳು ನಡೀಬೇಕು ಅಂತ ಹೇಳ್ತದ. ಹಾಗಾದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ನಮ್ದು ಯಾವುದು? ಹಿಂದಿ. ಇದನ್ನು 343 ಆರ್ಟಿಕಲ್ ಹೇಳತ್ತು. 343 ಸಬ್ ಆರ್ಟಿಕಲ್ 1 ಹೇಳತ್ತು. ಹಾಗಾದ್ರೆ ಇಂಗ್ಲಿಷ್ ಯಾವ್ದು ಹೇಳ್ತದ? 343 ಸಬ್ ಆರ್ಟಿಕಲ್ 2. ಅದ್ರ ಅರ್ಥ ಏನು? ಇಂಗ್ಲಿಷ್ ಹಿಂದಿ ಇಲ್ಲ ಅಂದ್ರೆ ಇಂಗ್ಲಿಷ್ ಯೂಸ್ ಮಾಡ್ರಿ ಅಂತ ಹೇಳಕ, ಅಂದ್ರೆ ಬೋತ್ ಆಪ್ಷನ್ಸ್ ಅದ ಅಂತ ಅರ್ಥ. ಹಾಗಾದ್ರೆ ಸರ್ ಪಾರ್ಲಿಮೆಂಟ್ ಒಳಗಡೆ ಹೋದ್ಬಿಡಕ್ ಸರ್ ನಮಗ ಹಿಂದಿ ಬರೋಣ ಹೆಂಗ್ ಮಾಡ್ಬೇಕು ಸರ್? ಹಿಂದಿ ಬರೋಣ ಹೆಂಗ್ ಮಾಡ್ಬೇಕು ಸರ್? ಸರ್ ಹಿಂದಿ ಬರಲ್ಲ ಅಂದ್ರೆ ಕಲಿಲೇಬೇಕಾಗ್ತದೆ. ಮತ್ತೆ ಅಲ್ಲಿ ನಡೆದಿದೆ ಅಂತಂದ್ರೆ ನಾವು ಏನೂ ಬರಲ್ಲ ಅಂತ ನಾವು ಹೆಂಗಾಗುತ್ತೆ? ಕಲಿಲೇಬೇಕಾಗ್ತದೆ. ಹಿಂದಿನೂ ಬರಲ್ಲ ಇಂಗ್ಲಿಷು ಬರಲ್ಲ ಅಂದ್ರೆ ಹೆಂಗ್ ಮಾಡೋದು? ಪಾರ್ಲಿಮೆಂಟ್ಗೆ ಹೋಗೋದೇ ಬೆಟರ್ ಅದ, ಹೌದಾ? ನಾ ಹೇಳೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪಾರ್ಲಿಮೆಂಟ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ನೀವು ತಿಳ್ಕೊಂಡು ಹೋಗ್ಬೇಕಾಗ್ತದೆ. ಒಣ ನಾವು MP ಆದೇನೋ ಕಾರಣಕ್ಕಾಗಿ ಅಲ್ಲ. MP ಆದ ಬಗ್ಗೆ ನೀವು ಪಾರ್ಲಿಮೆಂಟ್ ಒಳಗಡೆ ಮಾತಾಡಬೇಕು, ಸ್ಪೀಚ್ ಕೊಡಬೇಕು ಚೆನ್ನಾಗಿ. ಅವ್ರು ಕೊಡ್ತಕ್ಕಂಥ ಯಾಕೆ ಮಾತಾಡ್ತಾ ಇದ್ರೆ ಆ ಮಾತಿಗೆ ಏನದಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಕೆಲವು ಗತಿ ಆಗ್ಬಿಡ್ತು. ಕೆಲವು ಸಂದರ್ಭದಲ್ಲಿ ನಾನು ಎಕ್ಸಾಮ್ ಹೋದಾಗ ಒಬ್ಬನಿಗೆ ಕನ್ನಡ ಬರಲ್ಲ, ಹೌದಲ್ರಿ? ಒಬ್ಬನಿಗೆ ಹಿಂದಿ ಬರಲ್ಲ. ಇಬ್ಬರ ನಡುವೆ ಜಗಳ ಆಗಿದೆ ಸಿಟಿಗೋಸ್ಕರ. ಅವ ಹಿಂದಿ ಒಳಗೆ ಬಯಾಕಂದ್ರೆ ಅವ ಕನ್ನಡ ಒಳಗೆ ಬಯಾಕಂತಾನೆ. ಇವ ಬಯ ಅವನಿಗೆ ಅರ್ಥ ಆಗಲ್ಲ, ಅವ ಬಯ ನಿಮಗೆ ಅರ್ಥ ಆಗಲ್ಲ. ಜಗಳ ಮಾತ್ರ ಜೋರು ಸಿಟಿಗಾಗಿ. ಮತ್ತ ಅವ ಕನ್ನಡಿಗ ಮದುವೆ ಸಿಟ್ಟಾಗ ಈ ನನ್ನ ಮಗನಿಗೆ ಯಾಕೆ ಹಾಕ್ತೀನಿ ಅಂತಂದ್ರು ನಾನಂದ ಗಾಢ ಸರ್ ಅಂತ ಹಾಡಿ ನೋಡ್ಕೊಳ್ಳೋಣ ಏನಂತ ನೋಡ್ಕೊಳ್ಳೋಣ ಅಂತ ಆ ಸಿಟ್ಟಿಗೆ ಬಂದಿದ್ದೀರಿ ಅವಳು. ಯಾಕಂದ್ರೆ ಭಾಷೆಗಳು ಮತ್ತೇನಾದ್ರೂ ಅವನಿಗೆ ಅರ್ಥ ಆಗ್ತಿತ್ತು ಅಂತಂದ್ರೆ ಮತ್ತೆ ಸಿಟ್ಟಿಗೆ ಬರ್ತೀರಲ್ಲ. ಅದಕ್ಕಾಗಿ ಭಾಷೆಯ ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ ಜೀವನದಲ್ಲಿ. ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಜೀವನ ನಡೆಸೋದಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಲ್ಲಾ ಭಾಷೆಗಳ ಬಗ್ಗೆ ಜ್ಞಾನ ಇರಬೇಕು. ಬಹಳ ಜನ ಏನದಪ್ಪ ಅಂತಂದ್ರೆ ಈ ಗಾಡಿ ನಾವು ಈ ಸೈಡಿಗೆ ಹೋದ್ರೆ ತಿಳ್ಕೊಡ್ರಿ, ಯಾವುದು ಇದು ಬಸವ ಕಲ್ಯಾಣ ಆ ಸೈಡಿಗೆ ಹೋದ್ರೆ ತಿಳ್ಕೊಡ್ರಿ, ಕನ್ನಡಿಗರೇ ಕನ್ನಡ ಮಾತಾಡೋದು. ಸ್ವಲ್ಪ ನಾವು ಕೋಚಿಂಗ್ಸ್ ಇದ್ರ ಪ್ರೋಗ್ರಾಮ್ ಇದ್ದಾಗ ಹೋದಾಗ ಸೊ ಅಲ್ಲಿ ಏನಾರ ಹೋಟೆಲ್ ಒಳಗಡೆ ಹಿಂದಿ ಬಾಟಲ್ ಕೊಡ್ರಿ ಸರ್ ಅಂತ ಹೇಳಕತ್ತಿ ಕ್ಯಾಸಿಗೆ ಸರನಾಗತ್ತ. ನಾನಂತದ ಇದು ಮಹಾರಾಷ್ಟ್ರದ ಕರ್ನಾಟಕದ ಅಂತದ ಇದು ಕರ್ನಾಟಕದ ಯಾವ ತಾಲೂಕಲ್ಲಿ ಬಸವ ಕಲ್ಯಾಣ. ನಾನು ಬಸವ ಕಲ್ಯಾಣ ಮಾರಾಯ ಇದು ಬೀದರ್ ಡಿಸ್ಟಿಕ್ ಅಂದ್ರೆ ಬೀದರ್ ಡಿಸ್ಟಿಕ್ ಕರ್ನಾಟಕ ಒಳಗಡೆ ಅದ. ಮತ್ತೆ ನೀವು ಕನ್ನಡ ಮಾತ್ಬಿಟ್ಟು ಹಿಂದಿ ಒಳಗತ್ತಿರಲ್ಲ ಅಂತಂದೆ ನಾನು. ಆನಂತರ ಹೇಳ್ರಿ ಅಂತ ಮತ್ತೆ ಆನಂತರ ಮತ್ತೆ ರೊಕ್ಕ ಕೊಡಕ್ಕೆ ಮತ್ತೆ ಹಿಂದಿ. ನಾನಂತಂದ ಕನ್ನಡದ ಅನ್ನ ತಿಂದಿ, ಕನ್ನಡದ ನೀರು ಕೊಡಿ, ಹಿಂದಿ ಮಾತಾಡಕತ್ತಿರಲ್ಲಪ್ಪ. ನೀವು ಇದೇ ತರ ಹಿಂದಿ ಮಾತಾಡಿದ್ರೆ ಮತ್ತೆ ಬಸವ ಕಲ್ಯಾಣ ನಮ್ಮ ಕೊಡಿ ಅಂತ ಮಹಾರಾಷ್ಟ್ರ. ಅರ್ಥ ಆಯ್ತಾ ಹೇಳೋದ್ರಿ? ಬಾರ್ಡರ್ ನಿಂದ ಈ ತರ ಮಾಡಿದ್ರೆ ಹೆಂಗ? ಕನ್ನಡ ಮಾತನಾಡೋದ್ ಕಲೀರಿ. ಇಲ್ಲಂದ್ರೆ ಬಾರ್ಡರ್ ಈ ಕಡೆ ನಾ ಘರ್ಕ ನಾ ಘಾಟ್ಕ ಅಂತ ಲಾಸ್ಟಿಗೆ ಗತಿಗೆ ಏನಾದ್ರೆ ಮಾಡೋಳಾಗಿದ್ದಾರ ಒಂದರ ಈ ಕಡೆ ಹಾಕಿ ಒಂದು, ಇಲ್ಲಂದ್ರೆ ಆ ಕಡೆ ಹಾಕಿ ಒಂದು, ಮಿಡಲ್ ಇರಬಾರ್ದು. ಕೆರೆ ದಡ ಆದಾಗ ಸ್ವಲ್ಪ ಒಳ ಹೋಗೋದು ಒಳಗೆ ಹೋಗೋದು. ರೈಟಾ? ಓಕೆ, ಭಾಷೆಗಳ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಕೊಟ್ಟಿದ್ದೀನಿ. ಸೊ ಯಾರಿಗೆ ಎನಿ ಡೌಟ್ಸ್ ಇದ್ರೆ ಕೇಳ್ಕೊಂಡು. ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೀನಿ. ಏನೇ ಡೌಟ್ಸ್ ಇದ್ರೆ ಕೇಳಬಹುದು.
ಇಲ್ಲ ಡೌಟ್ಸು ಕೇಳಬೇಕ್ರಿ, ಡೌಟ್ಸ್ ಕೇಳಬೇಕು. ನೀವು ಸೈಲೆಂಟ್ ಆಗಿ ಕೂತಾರೋ ಉದ್ದಾರ ಆಗಲ್ಲ. ಓದಾಕ ಬಂದ್ರಿ, ಓದಾಕ ನಾಚಿಕೆ ಬಿಟ್ಟು ಬರ್ಬೇಕಂತ್ರಿ. ಅರ್ಥ ಆಯ್ತಾ ಹೇಳೋದ್ರಿ? ನಾಚಿಕೆ ಬಿಟ್ಟು ಬರ್ಬೇಕ್ರಿ. ನಿಮಗೆ ಏನಾದ್ರು ನಾಚಿಕೆ ಶರಮ್ ಇತ್ತು ಅಂತ ತಿಳ್ಕೊಡ್ರಿ, ಬ್ಯಾಗ್ ಒಳಗೆ ಹಾಕಿಟ್ರು. ಕೋಚಿಂಗ್ ಕ್ಲಾಸ್ ಮುಗಿದ ನಂತರ ಮತ್ತೆ ಹಾಕೊಂಡು ಹೋಗ್ರಿ, ಹೆಂಗೆ ಕಡೆ ತೆಗದಿ. ಬಟ್ ಇಲ್ಲಿ ಮಾತ್ರ ನಾಚ್ಕೋಬಾರ್ದು. ಯಾವ ನಾನು ತಪ್ಪು ಹೇಳ್ತೀನೇನೋ, ಏನಾರು ಕ್ವಶನ್ ಕೇಳಿದ್ರೇನೋ ಅಂತಾರೇನೋ, ನಾವೇನು ಅನ್ನಲ್ಲ. ನೀವು ಯಾವಾಗ ಕ್ವಶನ್ಸ್ ಕೇಳೋದು ಪ್ರಾರಂಭ ಮಾಡ್ತೀರೋ, ನೀವು ಯಾವಾಗ ಏನದಪ್ಪ ಅಂದ್ರೆ ಇನ್ನು ಇರ್ತಕ್ಕಂಥ ಮೈಂಡೆಲ್ಲ ಡೌಟ್ಗಳನ್ನು ಹೊರಗೆ ಹಾಕಕ್ಕೆ ಪ್ರಾರಂಭ ಮಾಡ್ತಿರೋ, ಆವಾಗ ನೀವೇನದಪ್ಪ ಅಂದ್ರೆ ಹುಷಾರಾಗಕ್ಕೆ ಸಾಧ್ಯ. ಮನಸ್ಸಲ್ಲಿ 108 ಏನದಪ್ಪ ಅಂದ್ರೆ ಸಮಸ್ಯೆಗಳನ್ನು ಇಟ್ಕೊಂಡು ಏನದಪ್ಪ ಅಂದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಅಂತ ತಿಳ್ಕೊಳ್ರಿ, ಅದು ಮುಂದೆ ದೊಡ್ಡ ಅವಘಡ ಸೃಷ್ಟಿ ಮಾಡ್ತಾರೆ ನಿಮಗೆ. ಏನೇ ಇದ್ರೆ ನೇರವಾಗಿ ಕೇಳಬೇಕು. ಅರ್ಥ ಆಯ್ತು ಹೇಳ್ರಿ? ಗೊತ್ತಿದೆ ಅಂತ ಹೇಳ್ತೀವಿ, ಇಲ್ಲ ನೋಡ್ಕೊಂಡು ಬಂದು ಹೇಳ್ತೀವಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಹೇಳದ್ರಿ? ಆದ್ರೆ ಕೇಳ್ರಿ, ಮ್ಯಾಕ್ಸಿಮಮ್ 89% ಆನ್ಸರ್ ಮಾಡ್ತೀವಿ. ಇನ್ನೊಂದು 1% ಗೊತ್ತಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳ್ತೀವಿ. ಬಟ್ ನೀವುಗಳು ಹಂಗ ಸುಮ್ ಕೊಡಬಾರ್ದು. ಭಾಷೆಗಳ ಬಗ್ಗೆ ಅಂತಂದಾಗ ಇವು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ ಭಾಷೆಗಳಿಗೆ. 8ನೇ ಸೂಚೊಳಗಿರ್ತಕ್ಕಂಥ 22 ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರ. ನೆನಪಿಟ್ಕೊಳ್ಳಿ ಚೆನ್ನಾಗಿ.